ಕಾನೂನಿನ ಆಡಳಿತ ಕೊನೆಯಾಗ್ತಾ ಇದೆಯಾ? ಎನ್ಕೌಂಟರ್ ಹೆಸರಲ್ಲಿ ನಡೀತಾ ಇದೆ ಅಘೋಷಿತ ನೀತಿ. ದೇಶದಲ್ಲಿ ಶುರುವಾಯ್ತಾ ಎನ್ಕೌಂಟರ್ ರಾಜ್? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನಮ್ಮ ದೇಶದಲ್ಲಿ ಹಕ್ಕುಗಳಿಗಾಗಿ ಧ್ವನಿ ಎತ್ತೋ ಜನರಿಗೆ ಲಾಠಿ ಏಟು, ಅಶ್ರುವಾಯು, FIR ಮತ್ತು ಜೈಲಿನ ರೊಟ್ಟಿ ಮಾತ್ರ ಸಿಗ್ತಾ ಇರೋದು ಹೊಸದೇನಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ಪರವಾಗಿ ಮಾತಾಡೋರನ್ನ ದೇಶದ್ರೋಹಿ, ತುಕಡೆ ಗ್ಯಾಂಗ್, ಖಲಿಸ್ತಾನಿ ಅಥವಾ ಅರ್ಬನ್ ನಕ್ಸಲ್ ಅಂತ ಹಣೆಪಟ್ಟಿ ಕಟ್ಟೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಒಂದು ವೇಳೆ ಈ ಧ್ವನಿ ಸಾಮಾಜಿಕ ಜಾಲತಾಣದಲ್ಲೋ ಅಥವಾ ಬೀದಿಯಲ್ಲೋ ದೊಡ್ಡದಾಗಿ ಕೇಳಿಸೋಕೆ ಆರಂಭಿಸಿದ್ರೆ ತಕ್ಷಣವೇ ಅಂಥವರ ಮೇಲೆ IT, ED ದಾಳಿಗಳು ನಡೆಯುತ್ತೆ. ಅದಕ್ಕೂ ಮಣಿದೇ ಇದ್ರೆ NSA ಮತ್ತು UAPA ನಂತಹ ಕಠಿಣ ಕಾನೂನುಗಳ ಅಡಿಯಲ್ಲಿ ಜೈಲಿಗೆ ತಳ್ಳಿ ಕೊಳೆಯುವಂತೆ ಮಾಡಲಾಗತ್ತೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂತಂದ್ರೆ ಸೋನಮ್ ವಾಂಗ್ಚುಕ್. ಕಳೆದ 12 ವರ್ಷಗಳಿಂದ ಇಂಥ ಸಾವಿರಾರು ಪ್ರಕರಣಗಳು ಮರುಕಳಿಸ್ತಾ ಇದೆ. ಆದರೆ ಈಗ ಸರ್ಕಾರ ಈ ದಮನ ನೀತಿಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ದಂತೆ ಕಾಣಿಸ್ತಾ ಇದೆ. ಮೊದಲೆಲ್ಲ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಎನ್ಕೌಂಟರ್ ನಡೀತಾ ಇತ್ತು. ನಂತರ ಗ್ಯಾಂಗ್ಸ್ಟರ್ಸ್ಗಳ ಎನ್ಕೌಂಟರ್ ಟ್ರೆಂಡ್ ಶುರುವಾಯಿತು. ಸಾರ್ವಜನಿಕರು ಕೂಡ ಇದಕ್ಕೆ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಸರ್ಕಾರ ಉತ್ತರ ಕೊರಿಯಾದ ಮಾದರಿಯಲ್ಲಿ ಪ್ರಶ್ನೆ ಕೇಳೋರನ್ನ ಜೈಲು, ವಿಚಾರಣೆ ಇಲ್ಲದೆ ನೇರವಾಗಿ ಸ್ಥಳದಲ್ಲೇ ಮುಗಿಸುವ ಹಂತಕ್ಕೆ ತಲುಪಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಬಿಹಾರದ ಭರತ್ ತಿವಾರಿ ಎನ್ಕೌಂಟರ್ ಪ್ರಕರಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಭರತ್ ತಿವಾರಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅದ್ರ ಮೇಲಿನ ಮೇಲೆ ಒಂದು ಸಣ್ಣ ವಿಚಾರಗಳನ್ನ ನೋಡ್ಕೊಂಡು ಬರೋಣ. ಬಿಹಾರದ ಭೋಜ್ಪುರ್ ಜಿಲ್ಲೆಯ ಬಿಲೌತಿ ಎಂಬ ಅತ್ಯಂತ ಹಿಂದುಳಿದ ಹಳ್ಳಿಯ 28 ವರ್ಷದ ಯುವಕ ಭರತ್ ತಿವಾರಿ ವರ್ಷಗಟ್ಟಲೆ ಓದಿ ಕೆಲಸ ಸಿಗದೆ ಇದ್ದಾಗ ಆತ ಸಮಾಜ ಸೇವೆಗೆ ಇಳಿದಿದ್ದ. ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಯನ್ನು ಪ್ರಶ್ನಿಸುತ್ತಾ ಪ್ರವಾಹ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದ. ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಆತ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, ಚುನಾವಣೆ ಸ್ಪರ್ಧಿಸಿದವನೂ ಅಲ್ಲ. ಕೇವಲ ಒಂದು ಫೋನನ್ನು ಹಿಡ್ಕೊಂಡು ವ್ಯವಸ್ಥೆಯ ವಿರುದ್ಧ ಹೋರಾಡಿ ತನ್ನ ಹಳ್ಳಿಗೆ ವಿದ್ಯುತ್ ಮತ್ತು ರಸ್ತೆ ಬರುವಂತೆ ಮಾಡಿದ್ದ. ಆದರೆ ವ್ಯವಸ್ಥೆಯನ್ನು ಪ್ರಶ್ನಿಸುವುದೇ ಆತನ ಪಾಲಿಗೆ ದೊಡ್ಡ ಅಪರಾಧ ಆಗೋಯಿತು. ಜೂನ್ 17 ನಡೆದಂತ ಘಟನೆಯಲ್ಲಿ ಪೊಲೀಸರು ಆತನ ಮೇಲೆ ಮನ್ಸು ಇಚ್ಛೆ ಗುಂಡನ್ನ ಹಾರಿಸಿ ಎನ್ಕೌಂಟರ್ ಮಾಡಿ ಸಾಯಿಸಿಬಿಟ್ರು. ಭರತ್ ತಿವಾರಿ ಹಳ್ಳಿಯಲ್ಲಿ ಸಾರ್ವಜನಿಕವಾಗಿ ಗುಂಡಾರಿಸ್ತಿದ್ದಾನೆ ಎಂಬ ಮಾಹಿತಿ ಮೇರೆಗೆ STF ಮತ್ತು ಸ್ಥಳೀಯ ಪೊಲೀಸರು ಆತನ ಮನೆಯನ್ನು ಸುತ್ತುವರೆದಿದ್ರು. ಆ ಸಮಯದಲ್ಲಿ ಭರತ್ ತನ್ನ ಫೇಸ್ಬುಕ್ನಲ್ಲಿ ಲೈವ್ ಮಾಡ್ತಾ ಇದ್ದ. ಪೊಲೀಸರು ಶರಣಾಗುವಂತೆ ಹೇಳಿದಾಗ ಭರತ್ ತನ್ನ ಪಿಸ್ತೂಲನ್ನ ಕೆಳಗೆ ಬಿಸಾಡಿ ಶರಣಾಗ್ತಾನೆ. ಆದರೆ ಅದಾದ ನಂತರ ಆತ ಮತ್ತೆ ಪಿಸ್ತೂಲನ್ನ ಎತ್ಕೊಂಡು ಪೊಲೀಸರ ಮೇಲೆ ಗುಂಡು ಹಾರಿಸೋಕೆ ಪ್ರಯತ್ನಿಸಿದಾಗ ಪೊಲೀಸರು ಆತ್ಮರಕ್ಷಣೆ ಆತನ ಕಾಲಿಗೆ ಗುಂಡನ್ನು ಹಾರಿಸಿದ್ರು ಅನ್ನೋದು ಪೊಲೀಸರ ವಾದ. ಕಳೆದ ಪ್ರವಾಹದ ಸಮಯದಲ್ಲಿ ಸಂತ್ರಸ್ತರಿಗೆ ಕುಡಿಯೋ ನೀರು ಮತ್ತು ವಿದ್ಯುತ್ ನೀಡುವಂತೆ ಭರತ್ ಸ್ಥಳೀಯ ಆಡಳಿತದೊಂದಿಗೆ ಜಗಳವಾಡಿದ್ದ. ಇದರಿಂದ ಆತನ ಜೀವಕ್ಕೆ ಅಪಾಯ ಇತ್ತು. ಹೀಗಾಗಿ ಆತನ ಚಿನ್ನದ ಸರ ಮಾಡಿ ಪಿಸ್ತೂಲನ್ನ ಕೊಂಡ್ಕೊಂಡಿದ್ದ. ಘಟನೆಯ ಹಿಂದಿನ ದಿನ ಪೊಲೀಸರು ಆತನನ್ನ ಹುಚ್ಚ ಅಂತ ಬಿಂಬಿಸಿ ಮಾನಸಿಕ ಆಸ್ಪತ್ರೆಗೆ ಸೇರಿಸೋಕೆ ಬಂದಾಗ ಆತ ಅವರನ್ನ ಓಡಿಸಿದ್ದ. ಮರುದಿನ ಒಬ್ಬ ಯುವಕನನ್ನ ಹಿಡಿಯೋಕೆ ಬರೋಬ್ಬರಿ 57 ಪೊಲೀಸರು ಸಶಸ್ತ್ರ ಸಜ್ಜಿತರಾಗಿ ಬಂದಿದ್ರು. ಗುಂಡು ಹಾರಿಸಿದ ನಂತರವೂ ಆತನನ್ನ ತಕ್ಷಣವೇ ದೊಡ್ಡ ಆಸ್ಪತ್ರೆಗೆ ದಾಖಲಿಸದೆ ಶಹಾಪುರ್, ಆರಾ ಎನ್ನುವಂತಹ ಬೇರೆ ಸಣ್ಣ ಪುಟ್ಟ ಆಸ್ಪತ್ರೆಗಳಿಗೆ ಸುತ್ತಿಸಿ ಕೊನೆಗೆ ಪಾಟ್ನಾ ವೈದ್ಯಕೀಯ ಆಸ್ಪತ್ರೆಗೆ ತಲುಪಿಸುವಷ್ಟರಲ್ಲಿ ಆತ ಮೃತಪಟ್ಟಿದ್ದ. ಪ್ರಶ್ನೆ ಮೂಡೋದು ಇಲ್ಲೇ, ಕಾಲಿಗೆ ಗುಂಡು ಬಿದ್ದ ತಕ್ಷಣ ಮನುಷ್ಯ ಸಾಯ್ತಾನ ಅಥವಾ ಪೊಲೀಸರು ಆತನನ್ನ ಉದ್ದೇಶಪೂರ್ವಕವಾಗಿ ಸಾಯೋಕೆ ಬಿಟ್ರ? ಪ್ರಸ್ತುತ ಈ ಪ್ರಕರಣದ ವಿರುದ್ಧ ಬಿಹಾರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಾಭಿಪ್ರಾಯಕ್ಕೆ ಮಣಿದು ಬಿಹಾರ ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಮತ್ತು SHO ಸೇರಿದಂತೆ 4 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಆದರೆ ಈ ಅಮಾನತು ನಡೆದಿರೋದು ನಕಲಿ ಎನ್ಕೌಂಟರ್ ಮಾಡಿದ್ದಕ್ಕಾಗಿ ಅಲ್ಲ, ಬದಲಿಗೆ ಜೂನ್ 16ರಂದು ಭರತ್ನನ್ನ ನಿಯಂತ್ರಿಸೋಕೆ ವಿಫಲವಾಗಿದ್ದಕ್ಕೆ ಮತ್ತು ಆತನ ವಿಡಿಯೋ ವೈರಲ್ ಆಗೋಕೆ ಬಿಟ್ಟಿದ್ದಕ್ಕೆ. ಇನ್ನು ಪೊಲೀಸರು ವಶಪಡಿಸಿಕೊಂಡಂತಹ ಕಾಗದ ಪತ್ರಗಳು, ಬುಲೆಟ್ ಶೆಲ್ಗಳ ಪಟ್ಟಿ ಕಳೆದ 50 ವರ್ಷಗಳಿಂದ ಭಾರತದಲ್ಲಿ ನಡೀತಾ ಇರುವಂತಹ ಕಾಪಿ ಪೇಸ್ಟ್ ಎನ್ಕೌಂಟರ್ ಕಥೆಗಳಂತೆಯೇ ಇದೆ. ಆರೋಪಿ ಪೊಲೀಸರ ಕೈಗೆ GSR ಅಂದ್ರೆ ಗುಂಡಿನ ರಾಸಾಯನಿಕ ತನಿಖೆ ಪರೀಕ್ಷೆ ನಡೆದಿದ್ಯಾ ಅನ್ನೋ ಮಾಹಿತಿಯೂ ಯಾರಿಗೂ ಇಲ್ಲ. ಭರತ್ ತಿವಾರಿ ಪ್ರಕರಣ ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಇದೊಂದು ವ್ಯವಸ್ಥಿತ ಪ್ಯಾಟರ್ನ್. ಅಂಕಿಅಂಶಗಳನ್ನು ನಾವು ಗಮನಿಸಿದ್ರೆ ಇದರ ಗೂಢಾರ್ಥ ತಿಳಿಯುತ್ತೆ. ಏಪ್ರಿಲ್ 2016ರಿಂದ ಮಾರ್ಚ್ 2022ರವರೆಗಿನ 6 ವರ್ಷಗಳಲ್ಲಿ ದೇಶದಲ್ಲಿ ಅಧಿಕೃತವಾಗಿ 813 ಎನ್ಕೌಂಟರ್ ಪ್ರಕರಣಗಳು ದಾಖಲಾಗಿದೆ. ಅಂದರೆ ಸರಾಸರಿ ಪ್ರತಿ 3 ದಿನಕ್ಕೆ ಒಂದು ಎನ್ಕೌಂಟರ್ನಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಿದ್ದಾನೆ. ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ 82ಕ್ಕೆ ಇಳಿದಿದ್ದಂಥ ಈ ಸಂಖ್ಯೆ ಲಾಕ್ಡೌನ್ ಮುಗಿದ ತಕ್ಷಣ 70% ಜಿಗಿದು 139ಕ್ಕೆ ತಲುಪಿದೆ. ಕಳೆದ 9 ವರ್ಷಗಳಲ್ಲಿ ಉತ್ತರ ಪ್ರದೇಶ ಒಂದರಲ್ಲೇ 17,000ಕ್ಕೂ ಹೆಚ್ಚು ಎನ್ಕೌಂಟರ್ ಕಾರ್ಯಾಚರಣೆಗಳು ನಡೆದಿದೆ. ಇದರಲ್ಲಿ 300ಕ್ಕೂ ಹೆಚ್ಚು ಅಪರಾಧಿಗಳನ್ನು ಹೊಡೆದುರುಳಿಸಲಾಗಿದೆ. 18 ಪೊಲೀಸರು ಜೀವವನ್ನು ಕಳ್ಕೊಂಡಿದ್ದಾರೆ.
ಸೊ ಪಂಜಾಬ್ನಲ್ಲಿ ನವೆಂಬರ್ 2025ರಿಂದ ಜನವರಿ 2026ರವರೆಗೆ ಕೇವಲ 3 ತಿಂಗಳಲ್ಲಿ 34 ಎನ್ಕೌಂಟರ್ಸ್ಗಳು ನಡೆದು 5 ಮಂದಿ ಸಾವನ್ನಪ್ಪಿದ್ದಾರೆ. ಅತ್ಯಂತ ಕಳವಳಕಾರಿ ವಿಷಯ ಅಂತಂದರೆ ಇದರಲ್ಲಿ 1/3 ಭಾಗದಷ್ಟು ಎನ್ಕೌಂಟರ್ಗಳು ಪೊಲೀಸ್ ಕಸ್ಟಡಿಯಲ್ಲೇ ನಡೆದಿರೋದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಉತ್ತರ ಪ್ರದೇಶದ 230ಕ್ಕೂ ಹೆಚ್ಚು ಎನ್ಕೌಂಟರ್ ಪ್ರಕರಣಗಳ ತನಿಖೆ ನಡೆಸಿದಾಗ ಒಂದೇ ಒಂದು ಪ್ರಕರಣದಲ್ಲೂ ಸಹ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಜರುಗಿಸೋಕೆ ಶಿಫಾರಸು ಮಾಡಿಲ್ಲ ಮತ್ತು ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆಯೂ ನಡೆದಿಲ್ಲ. ಲಾ ಇನ್ ಲೈಫ್ ಎಂಬ RTI ವರದಿ ಪ್ರಕಾರ ಎನ್ಕೌಂಟರ್ ಆದ ಅನೇಕ ಸಂತ್ರಸ್ತರ ಬೆರಳಚ್ಚುಗಳು ಪೊಲೀಸರು ವಶಪಡಿಸಿಕೊಂಡ ಆಯುಧಗಳ ಮೇಲೆ ಇರಲೇ ಇಲ್ಲ. ಅಂದರೆ ಅವರು ಗನ್ ಹಿಡಿಯದೇ ಇದ್ರೂ ಅವರ ಮೇಲೆ ಗುಂಡನ್ನು ಹಾರಿಸಲಾಗಿದೆ. ಸೊ ಜನರಿಗೆ 2 ನಿಮಿಷದ ಮ್ಯಾಗಿ ತರಹ ಇನ್ಸ್ಟಂಟ್ ನ್ಯಾಯ ಬೇಕಾಗಿದೆ. ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗ್ತಾ ಇದೆ ಅಂತ ಸಾರ್ವಜನಿಕರು ಖುಷಿ ಪಡ್ತಿದ್ದಾರೆ. ಆದರೆ ಇದರ ಮರೆಯಲ್ಲಿ ನಡೀತಾ ಇರೋದು ಬೇರೆದೇ ಕಥೆ. ಉತ್ತರ ಪ್ರದೇಶದಲ್ಲಿ ಈಗ ಆಪರೇಷನ್ ಲಂಗ್ಡಾ ಎಂಬ ಅಘೋಷಿತ ನೀತಿ ಜಾತಿಯಲ್ಲಿದೆ. ಈ ಆಪರೇಷನ್ ಲಂಗ್ಡಾದ ಕಾರ್ಯವಿಧಾನ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ, ಆರೋಪಿಯನ್ನ ನೆಲಕ್ಕೆ ತಳ್ಳಿ ಕಾಲಿಗೆ ಬಟ್ಟೆ ಸುತ್ತಿ ಕೇವಲ 8 ಇಂಚುಗಳ ದೂರದಿಂದ ಮೊಣಕಾಲಿನ ಕೆಳಗೆ ಗುಂಡನ್ನು ಹಾರಿಸಲಾಗತ್ತೆ. ನಂತರ ಮಾಧ್ಯಮಗಳ ಮುಂದೆ ಆರೋಪಿ ಓಡ್ ಹೋಗ್ತಿದ್ದಾಗ ಕೆಳಭಾಗಕ್ಕೆ ಗುಂಡು ಹಾರಿಸಿದ್ವಿ ಅಂತ ಕಥೆ ಕಟ್ಟಲಾಗತ್ತೆ. ಸೊ ಇದಕ್ಕೆ ಇತ್ತೀಚಿನ ಘಟನೆಯನ್ನು ಉದಾಹರಿಸೋದಾದರೆ, ಫೆಬ್ರವರಿ 2026ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಆದೇಶದ ಮೇರೆಗೆ ಮ್ಯಾಜಿಸ್ಟ್ರೇಟ್ ಪರ್ವಿಂದರ್ ಸಿಂಗ್ ಅವರು ದೇವ್ಬಂದ್ ಜೈಲಿಗೆ ಭೇಟಿ ನೀಡಿದಾಗ ಅಲ್ಲಿನ ಖೈದಿಗಳು ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ಕೈ ಹಾಕಿ ನಿಲ್ಲುವಂತಾಗಿತ್ತು. ಎಲ್ಲರ ಮೊಣಕಾಲಿನ ಕೆಳಗೆ ಬ್ಯಾಂಡೇಜ್ ಇತ್ತು. ಪೊಲೀಸರು ಕರ್ಕೊಂಡು ಹೋಗಿ ಕರೆಂಟ್ ಶಾಕ್ ಕೊಟ್ಟು ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕಾಲಿಗೆ ಗುಂಡನ್ನು ಹಾರಿಸಿದ್ರು. ಸೊ ಇದರಿಂದ ಪೊಲೀಸರಿಗೆ ಒಳ್ಳೆ ರೆಕಾರ್ಡ್ ಸಿಗುತ್ತೆ, ಸರ್ಕಾರಕ್ಕೆ 0 ಟಾಲರೆನ್ಸ್ ಇಮೇಜ್ ಸಿಗುತ್ತೆ. ಸೊ ಮುಖ್ಯಮಂತ್ರಿಗೆ ಬೆನ್ನನ್ನು ತಟ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಈಗ ಇದೇ ಯೋಗಿ ಮಾದರಿಯನ್ನ ಬಿಹಾರ್ ಮತ್ತು ಇತರ ರಾಜ್ಯಗಳು ಸಹ ಅಳವಡಿಸ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಅಲಹಾಬಾದ್ ಹೈಕೋರ್ಟ್ ಪೊಲೀಸರು ಗ್ಯಾಂಗ್ಸ್ಟರ್ ಕಾಯ್ದೆಗಿನ ದುರುಪಯೋಗ ಪಡಿಸ್ಕೊಳ್ತಾ ಇರೋದನ್ನು ತರಾಟೆಗೆ ತೆಗೆದುಕೊಂಡಿದ್ರೂ ಸಹ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಇನ್ನು ತಮಿಳುನಾಡಿನ ಸಾತನ್ಕುಳಂನಲ್ಲಿ ನಡೆದಂಥ ಜಯರಾಜ್ ಮತ್ತು ಬೆನ್ನಿಕ್ಸ್ ಎಂಬ ತಂದೆ ಮಗನ ಕ್ರೂರ ಲಾಕಪ್ ಡೆತ್ ಇಡೀ ದೇಶದ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು. ಕೇವಲ ಅಂಗಡಿಯನ್ನು ತಡವಾಗಿ ಮುಚ್ಚಿದ್ರು ಅನ್ನೋ ಸಣ್ಣ ಕಾರಣಕ್ಕೆ ಇಬ್ಬರನ್ನು ಲಾಕಪ್ನಲ್ಲಿ ಇಟ್ಟು ಪೊಲೀಸರು ನಡೆಸಿದ ಅಮಾನವೀಯ ದೌರ್ಜನ್ಯ ಇಡೀ ದೇಶದಾದ್ಯಂತ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ತಂದೆ ಮಗನ ಕ್ರೂರ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದುರೈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಏಪ್ರಿಲ್ 2026ರಲ್ಲಿ ಐತಿಹಾಸಿಕ ಮತ್ತು ಅಷ್ಟೇ ಹರಿತವಾದ ತೀರ್ಪನ್ನು ಪ್ರಕಟಿಸಿದೆ. ಈ ಅಮಾನವೀಯ ಕೃತ್ಯ ಎಸಗಿದಂಥ ಸಾತನ್ಕುಳಂ ಪೊಲೀಸ್ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದಂಥ ಬಾಲಕೃಷ್ಣನ್, ರಘು ಗಣೇಶ್ ಸೇರಿದಂತೆ ಒಟ್ಟು 9 ಜನ ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿದೆ. ಖಾಕಿ ಸಮವಸ್ತ್ರ ಧರಿಸಿದ ಕಾನೂನು ರಕ್ಷಕರೇ ಕಟುಕರಂತೆ ವರ್ತಿಸಿರೋದು ತೀರಾ ಅಪರೂಪದಲ್ಲಿ ಅಪರೂಪ ಕೃತ್ಯ ಅಂತ ತರಾಟೆಗೆ ತೆಗೆದುಕೊಂಡಂಥ ನ್ಯಾಯಾಲಯ ಸಂತ್ರಸ್ತ ಕುಟುಂಬಕ್ಕೆ ತಕ್ಕ ನ್ಯಾಯವನ್ನು ಒದಗಿಸಿದೆ. ಭಾರತೀಯ ಪೊಲೀಸ್ ಇತಿಹಾಸದಲ್ಲೇ ಕಸ್ಟಡಿ ಸಾವಿನ ಪ್ರಕರಣವೊಂದರಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆಯಾಗಿರೋದು ಇದೇ ಮೊದಲು. ಸೊ CBI ಮಂಡಿಸಿದಂಥ ಬಲಿಷ್ಠ ಸಾಕ್ಷ್ಯಗಳು ಹಾಗೂ DNA ವರದಿಗಳು ಪೊಲೀಸರ ಸುಳ್ಳು ವಾದಗಳನ್ನು ಪುಡಿ ಮಾಡಿ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಇನ್ನು ತಮಿಳುನಾಡಿನ ಜನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದಿಗಿಳಿದು ಹೋರಾಡಿದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬಿಡುಗಡೆ ಮಾಡಿದ ದತ್ತಾಂಶಗಳು ಭಾರತದ ಕಾನೂನು ಪಾಲನಾ ವ್ಯವಸ್ಥೆಯ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ವು. 2019 ಏಪ್ರಿಲ್ 1ರಿಂದ 2020 ಮಾರ್ಚ್ವರೆಗಿನ ದತ್ತಾಂಶದ ಪ್ರಕಾರ ಇಡೀ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಲಾಕಪ್ ಡೆತ್ ಪ್ರಕರಣಗಳು ದಾಖಲಾಗಿದ್ವು. ಅಂದಿನಿಂದ ಹಿಡಿದು 2026ರ ಇತ್ತೀಚಿನ ವರದಿಗಳವರೆಗಿನ ಸಂಪೂರ್ಣ ಚಿತ್ರಣ ಜನರನ್ನ ದಂಗುಬಡಿಸೋದು ಗ್ಯಾರಂಟಿ. ಸೊ ಕೇಂದ್ರ ಗೃಹ ಸಚಿವಾಲಯ ಮತ್ತು ಲೋಕಸಭೆಯಲ್ಲಿ ಮಾರ್ಚ್ 2026ರವರೆಗೆ ಮಂಡಿಸಲಾದಂಥ ಅಧಿಕೃತ ಮಾಹಿತಿ ಪ್ರಕಾರ ಭಾರತದಲ್ಲಿ ಕಸ್ಟಡಿ ಸಾವುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಆತಂಕಕಾರಿಯಾಗಿ ಏರ್ತಾನೆ ಇದೆ. 2019ರಿಂದ 2020ರ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಹೊಂದಿದಂಥ ಉತ್ತರ ಪ್ರದೇಶ 2026ರ ವೇಳೆಗೂ ದೇಶದಲ್ಲಿ ಅತಿ ಹೆಚ್ಚು ಕಸ್ಟಡಿ ಸಾವುಗಳನ್ನು ದಾಖಲಿಸಿದ ರಾಜ್ಯವಾಗಿ ಮುಂದುವರೆದಿದೆ. 2020-21ರಲ್ಲಿ UPಯಲ್ಲಿ 451 ಕಸ್ಟಡಿ ಸಾವುಗಳು ವರದಿಯಾಗಿದ್ದರೆ 2021-22ರ ವೇಳೆಗೆ ಈ ಸಂಖ್ಯೆ 501ಕ್ಕೆ ಏರಿಕೆಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಮೀಕ್ಷೆ ಪ್ರಕಾರ ಕಳೆದ ಕೆಲ ವರ್ಷಗಳಲ್ಲಿ ದೇಶದಲ್ಲಿ ನಡೆದಂಥ ಒಟ್ಟು ಕಸ್ಟಡಿ ಸಾವುಗಳಲ್ಲಿ ಸಿಂಹಪಾಲು ಉತ್ತರ ಪ್ರದೇಶದ್ದೇ ಆಗಿದೆ.
ಉತ್ತರ ಪ್ರದೇಶದ ನಂತರದ ಸ್ಥಾನಗಳಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿದೆ. ಬಿಹಾರದಲ್ಲಿ 2020-21ರಲ್ಲಿ 159 ಸಾವುಗಳು ಸಂಭವಿಸಿದರೆ 2021-22ರಲ್ಲಿ ಇದು 237ಕ್ಕೆ ಏರಿಕೆಯಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಈ ಸಂಖ್ಯೆ 185ರಿಂದ 257ಕ್ಕೆ ಏರಿದೆ. ಪೊಲೀಸ್ ಕಸ್ಟಡಿಯಲ್ಲೇ ನೇರವಾಗಿ ನಡೆಯುವಂತಹ ಸಾವುಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ಕೂಡ ಮುಂಚೂಣಿಯಲ್ಲಿದೆ. ಭಾರತದಲ್ಲಿ ಪೊಲೀಸ್ ಮತ್ತು ನ್ಯಾಯಾಂಗ ಕಸ್ಟಡಿ ಸೇರಿದಂತೆ ದಿನಕ್ಕೆ ಸರಾಸರಿ 5 ಜನ ಸಾವನ್ನಪ್ಪಿದ್ದಾರೆ. ನ್ಯಾಷನಲ್ ಕ್ಯಾಂಪೇನ್ ಅಗೇನ್ಸ್ಟ್ ಟಾರ್ಚರ್ ವರದಿ ಪ್ರಕಾರ ಕಸ್ಟಡಿಯಲ್ಲಿ ಸಾಯುವವರಲ್ಲಿ 70%ಕ್ಕೂ ಹೆಚ್ಚು ಜನರು ಪೊಲೀಸರ ಅತಿಯಾದ ದೈಹಿಕ ದೌರ್ಜನ್ಯ ಮತ್ತು 3rd ಡಿಗ್ರಿ ಟ್ರೀಟ್ಮೆಂಟ್ನಿಂದಾನೇ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಅಂಗಾಲಿಗೆ ಹೊಡೆಯೋದು, ಎಲೆಕ್ಟ್ರಿಕ್ ಶಾಕ್ ನೀಡೋದು, ಉಗುರುಗಳ ಮೇಲೆ ಮೊಳೆಯನ್ನು ಹೊಡೆಯೋದು, ಅಮಾನವೀಯ ಪದ್ಧತಿಗಳು ಇಂದಿಗೂ ಮುಂದುವರೆದಿದೆ. ಅಷ್ಟೇ ಅಲ್ಲ, ಕಸ್ಟಡಿಯಲ್ಲಿ ಸಾಯುವವರಲ್ಲಿ 60%ಕ್ಕೂ ಹೆಚ್ಚು ಜನ ಅತ್ಯಂತ ಹಿಂದುಳಿದ, ಬಡ ಮತ್ತು ಸಮಾಜದ ಅಂಚಿನಲ್ಲಿರುವ ಸಮುದಾಯಗಳಿಗೆ ಸೇರಿದವರಾಗಿದ್ದಾರೆ. ಇವರಿಗೆ ತಕ್ಷಣದ ಕಾನೂನು ನೆರವು ಸಿಗದೇ ಇರೋದು ಪೊಲೀಸರ ದರ್ಪಕ್ಕೆ ಮತ್ತಷ್ಟು ಆಸ್ಪದ ನೀಡ್ತಾ ಇದೆ. ಇನ್ನು ಲೋಕಸಭೆಯಲ್ಲಿ ಗೃಹ ಸಚಿವಾಲಯ ಇತ್ತೀಚೆಗೆ ನೀಡಿದ ಲಿಖಿತ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಕಸ್ಟಡಿ ಸಾವುಗಳಿಗೆ ಸಂಬಂಧಿಸಿದಂತೆ ಪೊಲೀಸರ ವಿರುದ್ಧ ಕಠಿಣ ಶಿಸ್ತು ಕ್ರಮ ಜರುಗಿಸಿದ ಉದಾಹರಣೆಗಳು ತೀರಾ ವಿರಳ. 100 ಪ್ರಕರಣಗಳು ದಾಖಲಾಗ್ತಾ ಇದ್ರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವಾಗೋದು ಕೆಲವು ಪ್ರಕರಣಗಳಲ್ಲಿ ಮಾತ್ರ. ತಮಿಳುನಾಡಿನ ಸಾತಾನ್ಕುಳಂ ಪ್ರಕರಣದ ಮಾದರಿಯಲ್ಲಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಆಕ್ರೋಶ ಹೊರಹಾಕಿದಾಗ ಮಾತ್ರ ಪೊಲೀಸರ ಅಮಾನತು ಅಥವಾ ಬಂಧನವಾಗುತ್ತೆ. ಇಲ್ಲ ಅಂತಂದ್ರೆ ಬಹುತೇಕ ಸಾವುಗಳು ಅನಾರೋಗ್ಯ ಮತ್ತು ಆತ್ಮಹತ್ಯೆ ಅಂತ ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ. ಇನ್ನು ತಮಿಳುನಾಡಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ದಲಿತ ಯುವಕ ಸಾವನ್ನಪ್ಪಿದ ಘಟನೆಯಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕುಟುಂಬಸ್ಥರು ಮೃತದೇಹವನ್ನು ಪಡೆಯೋಕೆ ನಿರಾಕರಿಸಿ ಸುದೀರ್ಘ ಹೋರಾಟವನ್ನು ನಡೆಸಿದ್ರು. ಕೊನೆಗೆ ಹೈಕೋರ್ಟ್ ಮಧ್ಯಪ್ರವೇಶಿಸಿ ತನಿಖೆಗೆ ಆದೇಶಿಸಿದ ಬಳಿಕ ಬರೋಬ್ಬರಿ 101 ದಿನಗಳ ನಂತರ ಯುವಕನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಸಮಾಜದ ಅಂಚಿನಲ್ಲಿರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗೋಕೆ ಎಷ್ಟು ವಿಳಂಬ ಆಗತ್ತೆ ಮತ್ತು ಪೊಲೀಸ್ ದೌರ್ಜನ್ಯದ ಕರಾಳತೆ ಎಂತಹದ್ದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇನ್ನು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸೋ ಹಕ್ಕಿದೆ. ಆದರೆ ಕಾನೂನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಠಾಣೆಗಳೇ ಈ ರೀತಿ ಕಟುಕ ದೊಡ್ಡಿಗಳಾಗಿ ಬದಲಾಗ್ತಾ ಇರೋದು ಭಾರತದ ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಇನ್ನು ಜನ ಇಷ್ಟು ದಿನ ಬೇರೆಯವರ ಮನೆ ಹಾಳಾಗ್ತಿದೆ ಅಂತ ಸುಮ್ಮನೆ ಇದ್ರು. ಆದರೆ ಭರತ್ ತಿವಾರಿ ಎನ್ಕೌಂಟರ್ ಆದ ತಕ್ಷಣ ಎಲ್ರಿಗೂ ಸಂವಿಧಾನ ಮತ್ತು ಕಾನೂನು ನೆನಪಾಗಿದೆ. ಭರತ್ ತಿವಾರಿ ಮೇಲ್ಜಾತಿಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವನಾಗಿದ್ದ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನೇ ತನ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ದ. ಈಗ ಜನರ ಕಣ್ಣು ತೆರೆದಿದೆ. ಈ ವ್ಯವಸ್ಥೆ ಕೇವಲ ಒಂದು ಸಮುದಾಯದ ವಿರುದ್ಧ ಮಾತ್ರ ಅಲ್ಲ, ಧ್ವನಿ ಎತ್ತುವ ಯಾರ ವಿರುದ್ಧ ಬೇಕಾದರೂ ತಿರುಗಿ ಬೀಳಬಲ್ಲದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಮೊದಲು ಕಾಶ್ಮೀರ, ನಂತರ ಗ್ಯಾಂಗ್ಸ್ಟರ್ಸ್ಗಳು, ಆಮೇಲೆ ಸಣ್ಣ ಪುಟ್ಟ ಕಳ್ಳರು, ಈಗ ಕೊನೆಗೆ ಸಾರ್ವಜನಿಕರ ಪರವಾಗಿ ಮಾತಾಡುವವರ ಸರದಿ ಬಂದಿದೆ. ಕಳೆದ ವರ್ಷ ಮುಂಬೈ ಒತ್ತೆಯಾಳು ಪ್ರಕರಣದಲ್ಲೂ ಪೊಲೀಸರು ಮಾತುಕತೆ ಬದಲು ನೇರವಾಗಿ ಗುಂಡಿಕ್ಕಿ ಕೊಂದಿದ್ರು. ಇಂದು ಭರತ್ ತಿವಾರಿ, ನಾಳೆ ಇದೇ ಪರಿಸ್ಥಿತಿ ಒಬ್ಬ ಆಕ್ಟಿವಿಸ್ಟ್, ಪತ್ರಕರ್ತ ಅಥವಾ ಯೂಟ್ಯೂಬರ್ ಬರೋದಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಆಗಬೇಕು. ಆದರೆ ಪೊಲೀಸರೇ ಜಡ್ಜ್, ಜೂರಿ ಮತ್ತು ಎಕ್ಸಿಕ್ಯೂಷನರ್ ಆಗಿಬಿಟ್ರೆ ದೇಶದಲ್ಲಿ ಕಾನೂನಿನ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅಂತಾನೆ ಅರ್ಥ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.